ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆಲ್. ಇವತ್ತು ನಾವು ಈ ವಿಡಿಯೋದಲ್ಲಿ ನೋಡೋಕೆ ಹೊರಟಿರುವಂಥ ದೇವಸ್ಥಾನ ವರ್ಷಕ್ಕೆ ಒಂದು ಸಲ ಮಾತ್ರ ಓಪನ್ ಆಗುತ್ತೆ, ಮತ್ತು ಇಡೀ ವರ್ಷ ಎಲ್ಲ ಕ್ಲೋಸ್ ಆಗಿರುತ್ತೆ. ಆ ದೇವಸ್ಥಾನ ಯಾವುದಪ್ಪ ಅಂತ ನೋಡೋಣ ಬನ್ನಿ. ಈ ದೇವಾಲಯದಲ್ಲಿ ಹಿಂದಿನ ವರ್ಷ ಬಾಗಿಲು ಮುಚ್ಚುವಾಗ ಇಟ್ಟಿದ್ದಂತಹ ದೀಪ ಹಾರಿರುವುದಿಲ್ಲ, ಹೂ ಬಾಡಿರುವುದಿಲ್ಲ, ಹಾಗೂ ಅಕ್ಕಿ ಬೆಲ್ಲ ಯಾವುದು ಹಾಳಾಗಿರುವುದಿಲ್ಲ. ಇದೇ ಇಲ್ಲಿನ ವಿಶೇಷ. ಹಾಸನಾಂಬ ದೇವಿಯು ನೆಲೆಸಿರುವುದು ವಿಗ್ರಹ ರೂಪದಲ್ಲಲ್ಲ, ಕಲ್ಲಿನ ರೂಪದಲ್ಲಿ. ಕಾಳಿ, ಲಕ್ಷ್ಮಿ ಮತ್ತು ಸರಸ್ವತಿ ರೂಪದಲ್ಲಿ ನೆಲೆಸಿರುವವರೆಂದು ಇಲ್ಲಿಯ ಜನರು ನಂಬುತ್ತಾರೆ. ಪ್ರತಿ ವರ್ಷ ಆಶ್ವಿಜ ಮಾಸದ ಹುಣ್ಣಿಮೆಯ ನಂತರದ ಗುರುವಾರದಿಂದ ಬಲಿಪಾಡ್ಯಮಿಯ ಮಾರನೇ ದಿನದವರೆಗೂ ಈ ದೇವಾಲಯ ತೆರೆದಿರುತ್ತದೆ. ಈ ದೇವಾಲಯವು ಹೊಯ್ಸಳ ರಾಜವಂಶದವರ ಕಾಲದಲ್ಲಿ ನಿರ್ಮಿತವಾಗಿದೆ ಎಂದು ಐತಿಹಾಸಿಕರು ಹೇಳುತ್ತಾರೆ. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಮತ್ತು ದೇವಾಲಯದ ಗೋಪುರವು ದ್ರಾವಿಡರ ಕಾಲದಲ್ಲಿ ಮರುನಿರ್ಮಾಣವಾಗಿದೆ ಎನ್ನಲಾಗುತ್ತದೆ. ಈ ದೇವಾಲಯದಲ್ಲಿ ಹಾಸನಾಂಬೆಯ ಹೊರತಾಗಿ ಸೊಸೆಕಲ್ಲು, ಕಳ್ಳಪ್ಪನ ಗುಡಿ, ದರ್ಬಾರ್ ಗಣಪತಿ ಹಾಗೂ ಸಿದ್ದೇಶ್ವರ ಸ್ವಾಮಿಯ ಸನ್ನಿಧಾನವನ್ನು ಕಾಣಬಹುದು. ಸ್ಥಳೀಯರ ನಂಬಿಕೆಯ ಪ್ರಕಾರ ಭೂಲೋಕದಲ್ಲಿ ರಕ್ತಬೀಜಾಸುರನೆಂಬ ಅಸುರನು ಬ್ರಹ್ಮದೇವನಿಂದ ವರ ಪಡೆದು ತನಗಿಂತ ಯಾರೂ ದೊಡ್ಡವರಿಲ್ಲ ಎಂದು ಬೀಗುತ್ತಾ ಋಷಿಮುನಿಗಳ ಪೂಜಾ ಯಜ್ಞಗಳಿಗೆ ತೊಂದರೆ ಕೊಡುತ್ತಿರುತ್ತಾನೆ. ಇದರಿಂದಾಗಿ ದೇವತೆಯರೆಲ್ಲರೂ ಪರಶಿವನ ಬಳಿ ತಮ್ಮ ಅಳಲನ್ನು ಹೇಳಿಕೊಳ್ಳುತ್ತಾರೆ. ಅದಾದ ನಂತರ ಶಿವನು ರಕ್ತಬೀಜಾಸುರನನ್ನು ಸಂಹರಿಸಲು ಭೂಲೋಕಕ್ಕೆ ಬರುತ್ತಾನೆ. ಶಿವನು ರಕ್ತಬೀಜಾಸುರನನ್ನು ಸಂಹರಿಸಲು ಮುಂದಾದಾಗ ಪ್ರತಿಯೊಂದು ಹನಿ ರಕ್ತವು ಭೂಮಿಗೆ ತಾಕಿದಾಗಲೆಲ್ಲ ಸಾವಿರಾರು ರಕ್ತಬೀಜಾಸುರರು ಉದ್ಭವವಾಗುತ್ತಾರೆ. ಇದರಿಂದ ಕಂಗಾಲಾದ ಶಿವನು ಚಿಂತಿಸಲಾರಂಭಿಸುತ್ತಾನೆ. ಇದನ್ನು ಕಂಡ ಪಾರ್ವತಿಯು ನಾರದ ಮುನಿಗಳ ಮಾರ್ಗದರ್ಶನದಂತೆ ದೇವಾದಿದೇವತೆಗಳ ಅಂಶದಿಂದ ಸಪ್ತಮಾತೃಕೆಯರನ್ನು ಸೃಷ್ಟಿಸುತ್ತಾಳೆ. ಆ ಸಪ್ತ ದೇವತೆಯರೇ ಬ್ರಹ್ಮದೇವನ ಸ್ವರೂಪವಾಗಿ ಬ್ರಾಹ್ಮಿ, ಈಶ್ವರನ ಸ್ವರೂಪವಾಗಿ ಮಹೇಶ್ವರಿ, ಕಾರ್ತಿಕೇಯ ಸುಬ್ರಹ್ಮಣ್ಯನ ಸ್ವರೂಪವಾಗಿ ಕೌಮಾರಿ, ವಿಷ್ಣುವಿನ ಸ್ವರೂಪವಾಗಿ ವೈಷ್ಣವಿ, ಇಂದ್ರನ ಸ್ವರೂಪವಾಗಿ ಇಂದ್ರಾಣಿ, ವರಾಹಿ ಹಾಗೂ ಸಾಕ್ಷಾತ್ ಪಾರ್ವತಿಯ ಶಕ್ತಿರೂಪವಾಗಿ ಚಾಮುಂಡಿ ದೇವಿ. ಈ ಸಪ್ತ ಮಾತೃಕೆಯರು ಶಿವನ ಜೊತೆಗೆ ನಿಂತು ಕಾದಾಡಲಾಗಿ ತಮ್ಮೆಲ್ಲರ ನಾಲಿಗೆಯಿಂದ ಹಾಸಿಗೆಯಂತೆ ಹಾಸಿ ರಕ್ತಬೀಜಾಸುರನ ರಕ್ತವು ಒಂದು ಹನಿ ಕೂಡ ಭೂಮಿಗೆ ಬೀಳದಂತೆ ನೋಡಿಕೊಳ್ಳುತ್ತಾರೆ. ನೋಡುತ್ತಿದ್ದಂತೆ ಶಿವನ ತ್ರಿಶೂಲಕ್ಕೆ ಬಲಿಯಾಗಿ ರಕ್ತಬೀಜಾಸುರನು ಸಾವನ್ನಪ್ಪುತ್ತಾನೆ. ಇದನ್ನು ಮೆಚ್ಚಿದ ದೇವಾನುದೇವತೆಯರೆಲ್ಲರೂ ಇನ್ನು ಮುಂದೆ ಯಾವ ರಾಕ್ಷಸನಿಂದಲೂ ಭೂಲೋಕಕ್ಕೆ ತೊಂದರೆಯಾಗಬಾರದೆಂದು ಎಲ್ಲ ಸಪ್ತಮಾತೃಕೆಯರನ್ನು ನೀವು ಭೂಲೋಕದಲ್ಲಿಯೇ ಉಳಿದು ಲೋಕವನ್ನು ರಕ್ಷಣೆ ಮಾಡಿ ಎಂದು ಆಜ್ಞಾಪಿಸುತ್ತಾರೆ. ಉತ್ತರ ಭಾರತವನ್ನೆಲ್ಲ ಅಲೆದಾಡಿದ ನಂತರ ದಕ್ಷಿಣ ಭಾರತದಲ್ಲಿ ಒಂದು ಸುಂದರ ಜಾಗವನ್ನು ಕಾಣುತ್ತಾರೆ. ಮಲೆನಾಡಿನ ಪ್ರಕೃತಿಯ ಸೊಬಗಿಗೆ ಮನಸೋತ ದೇವತೆಯರಲ್ಲಿ ಇಂದ್ರಾಣಿ, ಕೌಮಾರಿ ಮತ್ತು ವರಾಹಿ ದೇವಿಯರು ಒಂದು ಕಲ್ಯಾಣಿಯಲ್ಲಿ ನೆಲೆಸುತ್ತಾರೆ. ಅದೇ ಇಂದಿನ ದೇವಿಗೆರೆ ಕೊಳ ಎಂದು ನಂಬಲಾಗಿದೆ. ಬ್ರಾಹ್ಮಿ, ಮಹೇಶ್ವರಿ ಹಾಗೂ ವೈಷ್ಣವಿ ದೇವಿಯರು ಆ ಕಲ್ಯಾಣಿಯ ಸಮೀಪದಲ್ಲೇ ಹುತ್ತದ ರೂಪದಲ್ಲಿ ನೆಲೆಸುತ್ತಾರೆ. ಹಸನ್ಮುಖಿಯರಾಗಿದ್ದ ಅಂದರೆ ನಗುಮುಖದವರಾಗಿದ್ದ ಆ ದೇವತೆಯರಿಗೆ ಹಾಸನಾಂಬೆ ಎಂದು ಹೆಸರಿಡಲಾಗುತ್ತದೆ. ಇದರಿಂದಾಗಿಯೇ ಹಾಸನಾಂಬೆಯರು ಇರುವ ಸ್ಥಳವನ್ನು ಹಾಸನ ಎಂದು ಕರೆಯಲ್ಪಟ್ಟರು ಎಂಬ ನಂಬಿಕೆ. ಚಾಮುಂಡಿ ದೇವಿಯು ಮುಂದೆ ಸಾಗುತ್ತಾ ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸುತ್ತಾಳೆ. ಈಗಲೂ ಕೆಂಚಮ್ಮನ ಹೊಸಕೋಟೆಯಲ್ಲಿ ಚಾಮುಂಡಿ ದೇವಿಯ ಸನ್ನಿಧಾನವನ್ನು ನಾವು ಕಾಣಬಹುದು. ಮುಂದುವರೆದಂತೆ ಹಾಸನಾಂಬೆಯನ್ನು ಪೂಜಿಸುವ ಅರ್ಚಕನ ಸೊಸೆಯು ಅವಳ ಅತ್ತೆಯ ಕಿರುಕುಳಕ್ಕೆ ಒಳಗಾಗುತ್ತಿರುತ್ತಾಳೆ. ಅತ್ತೆಯ ಹಿಂಸೆಯನ್ನು ತಾಳಲಾಗದ ಸೊಸೆ ಹಾಸನಾಂಬೆಯ ಬಳಿ ಬಂದು ತನ್ನ ಅಳಲನ್ನು ತೋಡಿಕೊಳ್ಳುತ್ತಿರುತ್ತಾಳೆ. ಇದನ್ನು ಕಂಡ ಅತ್ತೆಯು ಮನೆ ಕೆಲಸವೆಲ್ಲವನ್ನೂ ಬಿಟ್ಟು ಬಂದಿರುವೆಯಾ ಎಂದು ಅವಳ ತಲೆಗೆ ಹೊಡೆಯುತ್ತಾಳೆ. ಸೊಸೆ ನೋವಿನಿಂದ ದೇವಿಯ ಬಳಿ ಹೋಗಿ ಅಮ್ಮ ನನ್ನನ್ನು ಕಾಪಾಡು ಎಂದು ಕೂಗುತ್ತಾಳೆ. ಆಗ ಹಾಸನಾಂಬೆ ಪ್ರತ್ಯಕ್ಷಳಾಗಿ ಅವಳ ಸಂಸಾರದಿಂದ ಮುಕ್ತಿ ಕೊಟ್ಟು ನೀನು ನನ್ನ ಬಳಿಯೇ ಇರು ಎಂದಳಂತೆ. ಆದ್ದರಿಂದಾಗಿ ಕಲ್ಲಾಗಿ ನೆಲೆಸಿದ ಸೊಸೆಯನ್ನು ಇಂದಿಗೂ ಸೊಸೆಗಲ್ಲು ಎಂದು ಕರೆಯಲ್ಪಡುತ್ತಾರೆ. ಸೊಸೆಗಲ್ಲನ್ನು ಹಾಸನಾಂಬ ದೇವಿಯ ಸನ್ನಿಧಾನದಲ್ಲಿ ಕಾಣಬಹುದು. ಪ್ರತಿ ವರ್ಷವೂ ಒಂದು ಭತ್ತದ ಕಾಳಿನಷ್ಟು ದೇವಿಗೆ ಹತ್ತಿರವಾಗುತ್ತಿರುವ ಸೊಸೆಗಲ್ಲು ದೇವಿಯ ಸ್ಪರ್ಶ ಮಾಡಿದ ಕೂಡಲೇ ಕಲಿಯುಗ ಅಂತ್ಯವಾಗುವುದು ಎಂದು ಹೇಳುತ್ತಾರೆ.
ಇದಾದ ನಂತರ ಹಾಸನದ ಜನರು ಸುಖ ಸಮೃದ್ಧಿಯಿಂದ ಬದುಕುತ್ತಿರುತ್ತಾರೆ. ತಮಗೆ ಬಂದ ಆದಾಯದಿಂದ ತಾಯಿಗೆ ಒಡವೆಗಳನ್ನು ಅರ್ಪಿಸುತ್ತಿರುತ್ತಾರೆ. ಇದನ್ನು ಕಂಡ ಕಳ್ಳರು ಶ್ರೀಮಂತರಾಗಲು ಇದೇ ಸುಲಭದ ದಾರಿ ಎಂದು ತಿಳಿದು ದೇವಿಯ ಒಡವೆಯನ್ನು ಕದಿಯಲು ಮುಂದಾಗುತ್ತಾರೆ. ಆಗ ಪ್ರತ್ಯಕ್ಷಳಾದ ದೇವಿಯು, ಇದು ನನ್ನ ಭಕ್ತರು ಶ್ರಮವಹಿಸಿ ದುಡಿದ ಭಾಗ, ಇದನ್ನು ಕದಿಯಲು ಬಂದಿರುವ ನಿಮಗೆ ಮತ್ತು ನಿಮ್ಮಂತೆ ಯೋಚನೆ ಮಾಡುವವರಿಗೆ ಪಾಠವಾಗಬೇಕು ಎಂದು ಶಾಪ ಕೊಟ್ಟಳಂತೆ. ಇದರಿಂದ ಕಲ್ಲಾದ ಅವನನ್ನು ಇಂದಿಗೂ ಕಳ್ಳಪ್ಪನ ಗುಡಿಯಲ್ಲಿ ನಾವು ಕಾಣಬಹುದು. ನಂತರ ದೇವಿಯರು ತಮ್ಮ ಏಕಾಂತಕ್ಕೆ ಭಂಗ ಬಾರದೆಂದು ಯೋಚಿಸಿ ತನ್ನ ಭಕ್ತರಲ್ಲಿ ಹೇಳಿದರಂತೆ, ನವಮಿ ಹಬ್ಬದ ನಂತರ ಬರುವ ಬಲಿಪಾಡ್ಯಮಿ ಹಬ್ಬದ ಮಾರನೇ ದಿನ ಈ ದೇವಾಲಯದ ಬಾಗಿಲನ್ನು ಮುಚ್ಚಿ, ಮುಂದಿನ ವರ್ಷ ಆಶ್ವೀಜ ಮಾಸದಲ್ಲಿ ಬರುವ ಹುಣ್ಣಿಮೆಯ ನಂತರದ ಗುರುವಾರದಂದು ಈ ಬಾಗಿಲನ್ನು ತೆರೆಯಬೇಕೆಂದು. ಆದ್ದರಿಂದಾಗಿ ಪ್ರತಿ ವರ್ಷ ಕಡಿಮೆ ಎಂದರೆ 9 ದಿನ, ಹೆಚ್ಚೆಂದರೆ 15 ದಿನ ಈ ದೇವಿಯ ಬಾಗಿಲು ತೆರೆದಿರುತ್ತದೆ. ಪ್ರತಿ ವರ್ಷ ಬಾಗಿಲನ್ನು ತೆರೆಯುವಾಗ ಹಿಂದಿನ ವರ್ಷ ಹಚ್ಚಿಟ್ಟಿದ್ದ ದೀಪವು ಆರಿರುವುದಿಲ್ಲ, ಹೂವು ಬಾಡಿರುವುದಿಲ್ಲ ಹಾಗೂ ಅಕ್ಕಿ ಬೆಲ್ಲ ಹಳಸಿರುವುದಿಲ್ಲ. ಇದರಿಂದ ತಾಯಿ ಹಾಸನಾಂಬೆ ಇಲ್ಲಿಯೇ ನೆಲೆಸಿರುವವಳೆಂದು ಭಕ್ತಾದಿಗಳ ನಂಬಿಕೆ. ಬನ್ನಿ, ಇದಾದ ನಂತರ ಈ ವರ್ಷದ ಹಾಸನಾಂಬೆ ದೇವಿಯ ದರ್ಶನದ ಬಗ್ಗೆ ಕೆಲ ಮಾಹಿತಿಯನ್ನು ತಿಳಿಯೋಣ. ಈ ವರ್ಷ 2025 ಅಕ್ಟೋಬರ್ 9ರಂದು ಗುರುವಾರ ಹಾಸನಾಂಬ ದೇವಿಯ ಬಾಗಿಲನ್ನು ತೆರೆಯಲಾಯಿತು ಹಾಗೂ ಇದೇ ತಿಂಗಳು 23ರಂದು ಮುಚ್ಚಲಾಗುತ್ತದೆ. ಇಲ್ಲಿ ನಾವು 3 ರೀತಿಯ ದರ್ಶನ ಮಾಡಬಹುದು. ಮೊದಲನೆಯದಾಗಿ ಧರ್ಮದರ್ಶನ, ಇದಕ್ಕೆ ಯಾವುದೇ ಶುಲ್ಕವಿರುವುದಿಲ್ಲ. ಎರಡನೆಯದಾಗಿ 300 ರೂಪಾಯಿ ದರ್ಶನ. ಮೂರನೆಯದು 1000 ರೂಪಾಯಿ ದರ್ಶನ. ಹಾಸನದ ಹೊಸ ಬಸ್ ನಿಲ್ದಾಣದಿಂದ ಬರುವ ಸಾರ್ವಜನಿಕರಿಗಾಗಿ ನಿರಂತರ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಸಾಲಿನಲ್ಲಿ ನಿಲ್ಲುವ ಭಕ್ತಾದಿಗಳಿಗೆ ನೀರು, ಆಹಾರ ಹಾಗೂ ಶೌಚಾಲಯದ ವ್ಯವಸ್ಥೆ ಮಾಡಲಾಗಿದೆ. 80 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ವೀಲ್ಚೇರ್ ಸೌಲಭ್ಯವಿದೆ ಹಾಗೂ ಪ್ರತ್ಯೇಕ ಕ್ಯೂ ಸೌಲಭ್ಯ ಮಾಡಲಾಗಿದೆ. ಪ್ರತಿದಿನ ಮಧ್ಯಾಹ್ನ 2 ಗಂಟೆಯಿಂದ 3:30ವರೆಗೆ ದರ್ಶನ ಮಾಡಲು ಅವಕಾಶವಿರುವುದಿಲ್ಲ. ಪ್ರತಿ ವರ್ಷದಂತೆ ಹಾಸನಾಂಬೆಯನ್ನು ವಿಜೃಂಭಣೆಯಿಂದ ಬರಮಾಡಿಕೊಳ್ಳಲು ಹಾಸನಾಂಬೆ ದೇವಸ್ಥಾನದ ಸುತ್ತಮುತ್ತ ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಸಾರ್ವಜನಿಕರಿಗಾಗಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿದ್ದು, ಅಂಗಡಿ ಮಳಿಗೆಗಳನ್ನು ಕಾಣಬಹುದು. ಹಾಗೂ ಹಾಸನ ನಗರದ ಸುತ್ತಮುತ್ತ ದೀಪಾಲಂಕಾರ ಮಾಡಲಾಗಿದೆ. ಹಾಸನದ ಕೆಲ ಹಿರಿಕರು ಹೇಳಿದ ಮಾಹಿತಿ ಹಾಗೂ ವೆಬ್ಸೈಟ್ನಲ್ಲಿ ನೀಡಲಾಗಿದ್ದ ಮಾಹಿತಿಯನ್ನು ಸಂಗ್ರಹಿಸಿ ಈ ವಿಡಿಯೋ ಮಾಡಲಾಗಿದ್ದು, ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.